ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಸೊ ಈ ವಿಲೇಜ್ ಅಕೌಂಟೆಂಟ್ ಇರೋದು ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದೆ. ಗ್ರಾಮ ಲೆಕ್ಕಾಧಿಕಾರಿ ಇರೋದು ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಒಟ್ಟು 1,000 ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಈಗಾಗಲೇ ಹೊರಬಿದ್ದಿದೆ. ಮಾರ್ಚ್ 4ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 3ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. PUC JOC ಡಿಪ್ಲೊಮಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಿ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸ್ನೇಹಿತರೆ, ಈ ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕು ಅಂತ ನಿಮಗೆ ಬಯಕೆ ಏನಾದರೂ ಇತ್ತು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಇದಕ್ಕಂತಲೇ ಸ್ಪೆಷಲ್ಲಾಗಿ ತರಬೇತಿ ಮಾರ್ಚ್ 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆಫ್ಲೈನಲ್ಲೂ ಕೂಡ ಇರುತ್ತೆ, ಆನ್ಲೈನಲ್ಲೂ ಕೂಡ ಇರುತ್ತೆ. ಸೊ ಹಾಗೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ. ಯಾಕಂದರೆ ಪ್ರತಿನಿತ್ಯ ಡೈಲಿ ಇನ್ನು ಮುಂದೆ 6 ಗಂಟೆಗೆ ಸರಿಯಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ನಿಮಗೆ ಫ್ರೀಯಾಗಿ ಇನ್ಫಾರ್ಮೇಷನ್ನ ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೀವಿ. ಸೊ ಈ ಮಿಸ್ ಮಾಡ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಬನ್ನಿ. ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬಂದು ನೀವು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಕಾಣಿದ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಮ್ಯಾಥ್ಸ್ ಅಥವಾ ಮೆಂಟಲ್ ಎಬಿಲಿಟಿ ಈ ಗ್ರಾಮ ಲೆಕ್ಕಾಧಿಕಾರಿ ಇರೋದು ಗ್ರಾಮ ಆಡಳಿತ ಅಧಿಕಾರಿ ಆಗಿರೋದ್ರಿಂದ ಸೊ ಇವಾಗ ಈ ಒಂದು ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ಬಗ್ಗೆ ಅತಿ ಹೆಚ್ಚಿನ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಸೊ ಈ ಒಂದು ಸಬ್ಜೆಕ್ಟಲ್ಲಿ ಬರೋ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಅಂಕಗಳನ್ನು ತಗೋಬೇಕಂದ್ರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಈ ಮೊನ್ನೆ ಇತ್ತೀಚೆಗೆ ನಡೆದಂಥ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕೆಲವೊಂದು ಪ್ರಶ್ನೆಗಳು ತುಂಬ ಚೆನ್ನಾಗಿದ್ವು. ಆ ಪ್ರಶ್ನೆಗಳು ಅದೇ ರೀತಿ ಪ್ರಶ್ನೆಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗೋದ್ರಿಂದ ಆ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಅಂತ ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮೊದಲನೇ ಕ್ವಶನ್ ಹೋಗೋಣ, ಏನಿದೆ ಅಂತ ನೋಡ್ತಾ ಬನ್ನಿ. ಹುಡುಗರ ಒಂದು ಸಾಲಿನಲ್ಲಿ ಎ ಮೊದಲಿನಿಂದ 7ನೇ ಹಾಗೂ ಕೊನೆಯಿಂದ 11ನೇ ಸಾಲಿನಲ್ಲಿ ನಿಂತಿದ್ದಾನೆ ಅಂತ. ಹುಡುಗರ ಒಂದು ಸಾಲಿನಲ್ಲಿ ಎ ಮೊದಲಿಂದ 7ನೇ ಮತ್ತು ಕೊನೆಯಿಂದ 11ನೇ ಸ್ಥಾನದಲ್ಲಿ ನಿಂತಿದ್ದಾನೆ, ಹಾಗೂ ಇನ್ನೊಂದು ಸಾಲಿನಲ್ಲಿ ಬಿ ಯು ಮೊದಲಿಂದ 10ನೇ ಹಾಗೂ ಕೊನೆಯಿಂದ 12ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ಹಾಗಾದರೆ ಎರಡೂ ಸಾಲಿನಲ್ಲಿ ನಿಂತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. ಇದು ರ್ಯಾಂಕಿಂಗ್ ಟೆಸ್ಟು, ಸುಲಭವಾದ ಪ್ರಶ್ನೆ ಕೇಳಿದೆ ನೋಡ್ರಿ. ಸೊ ಇಲ್ಲಿ 2 ಸಾಲುಗಳಿದ್ದಾವೆ, 2 ಸಾಲುಗಳು 2 rows ಅಂತ ಕೊಟ್ಟಿದ್ದಾನೆ. ಮೊದಲನೇ ಸಾಲಲ್ಲಿ ಎ ಇದ್ದಾನೆ, 2ನೇ ಸಾಲಲ್ಲಿ ಬಿ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಸಾಲಲ್ಲಿ ಎ ಮೊದಲಿನಿಂದ ಅಂದರೆ ಮುಂದ್ಗಡೆಯಿಂದ 7ನೇ ಪ್ಲೇಸ್, ಹಿಂದ್ಗಡೆಯಿಂದ ಕೊನೆಯಿಂದ 11ನೇ ಪ್ಲೇಸಲ್ಲಿ ಇದ್ದಾನೆ. ಅಂದರೆ ಈ ಫಸ್ಟ್ ರೋನಲ್ಲಿ ಮೊದಲನೇ ಸಾಲಿನಲ್ಲಿ ಟೋಟಲ್ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕಂಡುಹಿಡಿಬೇಕಂದ್ರೆ ಈ ಎ ವ್ಯಕ್ತಿಯ ಸ್ಥಾನವನ್ನು ಎರಡೂ ಕಡೆಯಿಂದ ಹೇಳಿರೋದ್ರಿಂದ ನೋಡಿರಿ, ಮೊದಲಿಂದ 7ನೇ ಸ್ಥಾನದಲ್ಲಿ ಕೊನೆಯಿಂದ 11ನೇ ಸ್ಥಾನದಲ್ಲಿ ಎ ಇದ್ದಾನೆ ಅಂದರೆ ಎ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಆ ಸಾಲಿನ ಎರಡೂ ಕಡೆಯಿಂದ ಹೇಳಿದಾಗ ಆ ಸಾಲಿನ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಅಂತ ವೆರಿ ಸಿಂಪಲ್ಲಾಗಿ ಕಂಡುಹಿಡಿಯೋದಾದರೆ ಎ ಮೊದಲಿನಿಂದ 7ನೇ ಸ್ಥಾನದಲ್ಲಿದ್ದಾನೆ, ಎ ಕೊನೆಯಿಂದ 11ನೇ ಸ್ಥಾನದಲ್ಲಿದ್ದಾನಲ್ಲ, ಅವೆರಡೂ ಸಂಖ್ಯೆಗಳನ್ನ ಕೂಡಿ -1 ಮಾಡಿದ್ರಿ ಅಂದರೆ 7 + 11 18 -1 ಅಂದರೆ 17 ಬರುತ್ತೆ. ಮೊದಲನೇ ಸಾಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 17 ಅಂತ ಹೇಳ್ಬೋದು. ಸೊ ಹಾಗೆ ಸೆಕೆಂಡ್ ರೋನಲ್ಲಿ 2ನೇ ಸಾಲಲ್ಲಿ ನೋಡ್ರಿ ಬಿ ಇದ್ದಾನೆ, 2ನೇ ಸಾಲಲ್ಲಿ ಬಿ ಇದ್ದಾನೆ ನೋಡ್ರಿ. ಇನ್ನೊಂದು ಸಾಲಿನಲ್ಲಿ ಬಿ ಮೊದಲಿಂದ 10ನೇ ಸ್ಥಾನದಲ್ಲಿದ್ದಾನೆ, ಕೊನೆಯಿಂದ 12ನೇ ಸ್ಥಾನ ಅಂತ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿಯ ಸ್ಥಾನವನ್ನೇ ಎರಡೂ ಕಡೆಯಿಂದ ಹೇಳಿರೋದ್ರಿಂದ ಆ 2ನೇ ಸಾಲಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಬಿ ಮೊದಲಿಂದ 10ನೇ ಸ್ಥಾನದಲ್ಲಿ ಕೊನೆಯಿಂದ 12ನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆರಡನ್ನ ಕೂಡಿ -1 ಮಾಡಬೇಕು. 10 + 12 22 ಆಗುತ್ತೆ. ಅದರಲ್ಲಿ -1 ಮಾಡಿದ್ವಿ ಅಂದರೆ 22 -1 ಅಂದರೆ 21 ಬರುತ್ತೆ. ಅಂದರೆ 2ನೇ ಸಾಲಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 21. ಹಾಗಾದರೆ ಎರಡೂ ಸಾಲಲ್ಲಿರುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ.
ಎರಡೂ ಸಾಲಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಂದ್ರೆ 17 + 21 ಅಡಿಷನ್ ಮಾಡಿರಿ 38 ಬರುತ್ತೆ, ಕೂಡಿದಾಗ 38 ಬರುತ್ತೆ. ಅಂದರೆ ಎರಡೂ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಬೋತ್ ರೋಸ್ ಅಂದರೆ 38 ಬರುತ್ತೆ. ಆಪ್ಷನ್ ಸಿ ನಲ್ಲಿರೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತು ಈ ಪ್ರಶ್ನೆಗೆ ಆನ್ಸರ್ ಮಾಡೋ ವಿಧಾನ. ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಇನ್ನೊಂದು ಪ್ರಶ್ನೆ ನೋಡ್ತಾ ಬರೋಣ ಯಾವ ಥರ ಇದೆ ಅಂತ. ಇದು ಸೆಕೆಂಡ್ ಕ್ವಶನ್ನು. ಸೊ ನೋಡ್ರಿ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ 540 ಬೃಹತ್ ನೇಮಕಾತಿ ಆಗಿತ್ತಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮೇ ಅಥವಾ ಜೂನಲ್ಲಿ ಪರೀಕ್ಷೆ ಆಗೋ ಸಂಭವ ಇದೆ, ಸಾಧ್ಯತೆ ಇದೆ. ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಥ್ಸ್ ಶಾರ್ಟ್ಕಟ್ ಮೆಥಡಲ್ಲಿರ್ತಕ್ಕಂಥ 40 ಅಂಕಗಳ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. ನೀವು ಇದರ ಉಪಯೋಗವನ್ನು ಪಡ್ಕೋಬಹುದು. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ 9071613831 ಅಂತ ಇದೆ. ಸೊ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, 100ರಿಂದ 1000ವರೆಗಿನ ಸಂಖ್ಯೆಯಲ್ಲಿ ಸಂಖ್ಯೆ 1 ಎಷ್ಟು ಸಲ 10ರ ಸ್ಥಾನದಲ್ಲಿ ಬರುತ್ತದೆ ಅಂತ ಕೇಳಿದ್ದೇನೆ. ನೋಡ್ರಿ, 100ರಿಂದ 1000 ಸಂಖ್ಯೆಯಲ್ಲಿ ಸಂಖ್ಯೆ 1 ಎಷ್ಟು ಸಲ 10ರ ಸ್ಥಾನದಲ್ಲಿ ಬರುತ್ತದೆ ಅಂತ ಕೇಳಿದ್ದಾನೆ. ಕಮ್ಸ್ ಅಟ್ 10th ಪ್ಲೇಸ್ ಅಂತ ಹೇಳಿದೆ. 100ರಿಂದ 1000 ತನಕ ಸಂಖ್ಯೆ ಬರೀತಾ ಹೋದ್ರೆ 10ರ ಸ್ಥಾನದಲ್ಲಿ 1 ಅನ್ನೋದು ಎಷ್ಟು ಸಲ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದನ್ನು ಭಾಳ ಈಸಿಯಾಗಿ ಮಾಡ್ಬೋದು, ಬಟ್ ಅದು ಒಂದು ಸ್ವಲ್ಪ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಟ್ಬಿಡ್ತಾನೆ. 100ಇಂದ ಸ್ಟಾರ್ಟ್ ಮಾಡಿ ನೀವು ಫಸ್ಟು 200ವರೆಗೂ ನಂಬರ್ಸ್ ಬರಿತಾ ಹೋದ್ರೆ 10ರ ಸ್ಥಾನದಲ್ಲಿ 1 ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವ ಅಂತ ನೋಡೋದಾದ್ರೆ 10ರ ಸ್ಥಾನದಲ್ಲಿ ಅಂದರೆ 110ರಲ್ಲಿ 10ರ ಸ್ಥಾನದಲ್ಲಿ 1 ಇದೆ, 111ರಲ್ಲಿ 10ರ ಸ್ಥಾನದಲ್ಲಿ 1 ಇದೆ, 112ರಲ್ಲಿ 1 ಇದೆ, 113ರಲ್ಲಿ 1 ಇದೆ. ಸೊ ನೆಕ್ಸ್ಟ್ 114ರಲ್ಲಿ 1 ಇದೆ, 115ರಲ್ಲಿ 1 ಇದೆ, 116ರಲ್ಲಿ 1 ಇದೆ, 117ರಲ್ಲಿ 1 ಇದೆ, 118ರಲ್ಲಿ 1 ಇದೆ, 119ರಲ್ಲಿ ಇದೆ. ಇವಾಗ 1 2 3 4 5 6 7 8 9 10. ಸೊ ನೋಡ್ರಿ, 100ರಿಂದ ಸ್ಟಾರ್ಟ್ ಮಾಡಿ 200 ತನಕ ನಂಬರ್ಸ್ ಬರೀತಾ ಹೋದರೆ 10ರ ಸ್ಥಾನದಲ್ಲಿ 1 ಅನ್ನೋ ಬರೋದು 10 ಸಲ ಬರುತ್ತೆ. ನಾನು ಜಸ್ಟ್ 100ಇಂದ 200ವರೆಗೂ ಬರಿತಾ ಹೋದೆ. 10ರಿಂದ 200 ತನಕ ನಂಬರ್ಸ್ ಬರಿತಾ ಹೋದಾಗ 10ರ ಸ್ಥಾನದಲ್ಲಿ 10th ಪ್ಲೇಸಲ್ಲಿ 1 ಅನ್ನೋದು ಎಷ್ಟು ಸಲ ಬರುತ್ತೆ? 10 ಟೈಮ್ಸ್ ಬರುತ್ತೆ. ಅದೇ ರೀತಿ ನೀವು 200ರಿಂದ 300ವರೆಗೂ ಬರಿತಾ ಹೋದರೆ 200ಇಂದ ಅಪ್ ಟು 300ವರೆಗೂ ನಂಬರ್ಸ್ ಬರಿತಾ ಹೋದರೆ 10ರ ಸ್ಥಾನದಲ್ಲಿ 1 ಬರೋ ಸಂಖ್ಯೆಗಳು ಯಾವ್ಯಾವ ಅಂತ ನೋಡ್ಕೊಳ್ಳೋದಾದ್ರೆ 210ರಲ್ಲಿ 10ರ ಸ್ಥಾನದಲ್ಲಿ 1 ಇದೆ, 211ರಲ್ಲಿ 10ರ ಸ್ಥಾನದಲ್ಲಿ 1 ಇದೆ, 212ರಲ್ಲಿರುತ್ತೆ, 213ರಲ್ಲಿರುತ್ತೆ, 214ರಲ್ಲಿರುತ್ತೆ, 215ರಲ್ಲಿರುತ್ತೆ, 216ರಲ್ಲಿರುತ್ತೆ, 217ರಲ್ಲಿರುತ್ತೆ, 218ರಲ್ಲಿರುತ್ತೆ, 219ರಲ್ಲಿರುತ್ತೆ. ಅವಾಗ 1 2 3 4 5 6 7 8 9 10 ಇಲ್ಲೂ ಕೂಡ 10 ಸಲನೇ ಇರುತ್ತೆ. ಇವೆರಡನ್ನು ನೋಡಿದ ತಕ್ಷಣ ನಿಮಗೆ ಐಡಿಯಾ ಬರುತ್ತೆ. ಪ್ರತಿ 100 ಸಂಖ್ಯೆಗಳಲ್ಲಿ ಸೊ 10ರ ಸ್ಥಾನದಲ್ಲಿ 1 ಅನ್ನೋದು 10 ಸಲ ಬರುತ್ತೆ. ಪ್ರತಿ 100 ನಂಬರ್ಸಲ್ಲಿ, ಇನ್ ಎವ್ರಿ 100 ನಂಬರ್ಸ್ 10th ಪ್ಲೇಸಲ್ಲಿ ಅಂದರೆ 10ರ ಸ್ಥಾನದಲ್ಲಿ 1 ಅನ್ನೋದು 10 ಸಲ ಇರುತ್ತೆ. ಸೊ ಈ ಒಂದು ಲಾಜಿಕ್ ಅರ್ಥ ಆಗಿದೆ ಅಂದರೆ ನೋಡ್ರಿ, ಪ್ರತಿ 100 ಸಂಖ್ಯೆಯಲ್ಲಿ ಅದನ್ನು ನಾವು ಸಿಂಪಲ್ಲಾಗಿ ಬಿಡಿಸ್ಬೇಕು ಅಂದ್ರೆ ಪ್ರತಿ 100 ಸಂಖ್ಯೆಗಳಲ್ಲಿ 10ರ ಸ್ಥಾನದಲ್ಲಿ 1 ಅನ್ನೋದು 10 ಸಲ ಬರುತ್ತೆ. 100 ಸಂಖ್ಯೆಗೆ 10 ಸಲ ಬರುತ್ತೆ ಅಂದರೆ 100ಇಂದ 1000ವರೆಗೂ ಟೋಟಲಿ 900 ನಂಬರ್ಸ್ ಆಗುತ್ತೆ. 900 ಸಂಖ್ಯೆಗಳಿಗೆ ಎಷ್ಟು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್. 100 ಅಂದರೆ 109 900 ಕ್ಯಾನ್ಸಲ್ ಆಗುತ್ತೆ. 10 × 9 ಅಂದರೆ ಎಷ್ಟು ಬರುತ್ತೆ? 90 ಟೈಮ್ಸ್ ಬರುತ್ತೆ. ನೀವು 100ರಿಂದ 1000 ತನಕ ನಂಬರ್ಸ್ ಬರೀತಾ ಹೋದರೆ 10ರ ಸ್ಥಾನದಲ್ಲಿ ಈ 1 ಅನ್ನೋ ಅಂಕೆ 90 ಸಲ ಇರುತ್ತೆ. 90 ಟೈಮ್ಸು. ಆಪ್ಷನ್ ಸಿ ನಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೋಡ್ರಿ, ಇಷ್ಟೇ ಬರ್ಕೊಂಡ್ರೆ ಸಾಕು. ಬರೀ 1 ಅಂತಲ್ಲ, ನೆಕ್ಸ್ಟ್ ಯಾವುದೇ ಸಂಖ್ಯೆ ಚೇಂಜ್ ಮಾಡಿಕೊಟ್ರು ಪ್ರತಿ 100 ಸಂಖ್ಯೆಗಳಲ್ಲಿ ಯಾವುದೇ ಅಂಕೆ 10ರ ಸ್ಥಾನದಲ್ಲಿ 10 ಸಲ ಬರುತ್ತೆ. ಸೊ ಹಾಗಾಗಿ 1 ಕೊಟ್ಟರು ಅಷ್ಟೇ, 2 ಕೊಟ್ಟರು ಅಷ್ಟೇ, 3 ಕೊಟ್ಟರು ಅಷ್ಟೇ, ಯಾವುದೇ ಅಂಕೆ ಕೊಟ್ಟರು ಕೂಡ ಸೇಮ್ ಮೆಥಡ್ನ ಫಾಲೋ ಮಾಡ್ತಾ ಬನ್ನಿ. ಇಷ್ಟು ಮಾಡಿದ್ರೆ ಸಾಕು, ನಮಗೆ ಆನ್ಸರು ಡೈರೆಕ್ಟಾಗಿ 90 ಅಂತ ಸಿಗುತ್ತೆ. ಸೊ ಮುಂದಿನ ಪ್ರಶ್ನೆ ಬರೋಣ, ಏನಿದೆ ಅಂತ ನೋಡ್ರಿ.
ಕೆಳಗಿನ ಅಂಕಿಗಳಿಂದ 8 ಹೊಂದಿರುವ ಎಷ್ಟು 2 ಅಂಕಿಯ ಸಂಖ್ಯೆಗಳನ್ನು ಮಾಡಬಹುದು ಅಂತಿದೆ. 8 ಹೊಂದಿರತಕ್ಕಂಥ 2 ಅಂಕಿಯ ಸಂಖ್ಯೆಗಳನ್ನು ಎಷ್ಟು ಮಾಡಬಹುದು ಅಂತ ಕೇಳಿದ್ದಾನೆ. ಇಲ್ಲಿ 8, 5, 2, 1, 7, 6 ಅಂತ ಟೋಟಲಿ 6 ಅಂಕೆಗಳಿದ್ದಾವೆ. ಈ 6 ಅಂಕಿಗಳನ್ನು ನೀವು ಬಳಕೆ ಮಾಡ್ಕೊಂಡ್ಬಿಟ್ಟು 8 ಹೊಂದಿರುವ 2 ಅಂಕಿಯ ಸಂಖ್ಯೆಗಳನ್ನು ಎಷ್ಟನ್ನು ಬರಿಬಹುದು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ಸೊ ನೋಡ್ರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ಲು. ನಾವು ಪ್ರಾಕ್ಟಿಕಲ್ ವೇನಲ್ಲಿ ಹೋಗೋಣ. 8 ಸೇರ್ಕೊಂಬಿಟ್ಟು 2 ಅಂಕಿಯ ಸಂಖ್ಯೆಗಳನ್ನು ಯಾವ್ಯಾವ ಬರಿಬೋದು ಅಂದರೆ 8ರಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 5 ಯೂಸ್ ಮಾಡ್ಕೊಂಡ್ರೆ 85 ಅನ್ನೋದು 2 ಅಂಕಿಯ ಸಂಖ್ಯೆ, ಇದರಲ್ಲಿ 8 ಇದೆ. ಅದೇ ರೀತಿ 8 ಯೂಸ್ ಮಾಡ್ಕೊಂಡು ಇನ್ನೊಂದು 2 ಅಂಕಿಯ ಸಂಖ್ಯೆ ಬರೆಯೋದಾದರೆ 82 ಬರಿಬೋದು. ಅದೇ ರೀತಿ 81 ಬರಿಬೋದು, 87 ಬರಿಬೋದು, 86 ಬರಿಬೋದು. ಇವೇ ನಂಬರ್ಸ್ನ ಉಲ್ಟಾ ಬರಿತಾ ಹೋಗ್ರಿ. 85ರನ್ನ 58 ಬರಿತೀನಿ, ಆಮೇಲೆ 28 ಬರಿತೀನಿ, 18 ಬರಿತೀನಿ, ಆಮೇಲೆ 78 ಬರಿತೀನಿ, 68 ಬರಿತೀನಿ. ಅದೇ ರೀತಿ 8ನ್ನ 2 ಸಲ ಯೂಸ್ ಮಾಡ್ಕೊಂಡು 88 ಅನ್ನೋದು ಕೂಡ 2 ಅಂಕಿಯ ಸಂಖ್ಯೆ ಬರಿಬೋದು. ಇಲ್ಲ ವಿತೌಟ್ ರಿಪಿಟೇಷನ್ ಅಂತ ಪದ ಇಲ್ಲ ಅಂದರೆ ರಿಪೀಟ್ ಮಾಡಿ ಕೂಡ ಬರಿಬೋದು ಅಂತ ಅರ್ಥ. ಹಾಗಾದ್ರೆ 8 ಹೊಂದಿರೋ 2 ಅಂಕಿಯ ಸಂಖ್ಯೆಗಳು ಇಲ್ಲಿರೋ ಅಂಕೆಗಳಿಂದ ಎಷ್ಟು ಬರಲಿಕ್ಕೆ ಸಾಧ್ಯ ಇದೆ ಅಂತ ಕೌಂಟ್ ಮಾಡ್ರಿ. 1, 2, 3, 4, 5, 6, 7, 8, 9, 10, 11 ಬರುತ್ತೆ. ಇದಕ್ಕೆ ಎಕ್ಸಾಕ್ಟಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ, 11 ಅಂತ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. 8,57,423 8,57,423 ಅಂತ ಒಂದು ನಂಬರ್ ಇದೆ. ಸಂಖ್ಯೆಯ ಎಲ್ಲ ಬೆಸ ಸಂಖ್ಯೆಗಳ ಹಾಗೂ ಸಮ ಸಂಖ್ಯೆಗಳ ಮೊತ್ತಗಳ ವ್ಯತ್ಯಾಸವೇನು ಅಂತ ಪ್ರಶ್ನೆ ಕೇಳಿದ್ದೇನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. 8,57,423 ಈ ನಂಬರಲ್ಲಿರೋ ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದು ಅವುಗಳಿಗೆ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದೇನೆ, ಮೊತ್ತಗಳ ವ್ಯತ್ಯಾಸ. ಸೊ ಇದರಲ್ಲಿರೋ ಸಮ ಸಂಖ್ಯೆಗಳು ಯಾವ್ಯಾವು ಅಂದರೆ 8 ಅನ್ನೋದು ಸಮ ಸಂಖ್ಯೆ, ಇವನ್ ನಂಬರು. 4 ಅನ್ನೋದು ಸಮ ಸಂಖ್ಯೆ, 2 ಅನ್ನೋದು ಸಮ ಸಂಖ್ಯೆ. ಈ 8, 4, 2 ಈ 3 ಸಮ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಸಿಗೋದು 8 + 4 12 + 2 14 ಬರುತ್ತೆ. ಈ ಸಂಖ್ಯೆಯಲ್ಲಿರುವ ಎಲ್ಲ ಸಮ ಸಂಖ್ಯೆಗಳ ಮೊತ್ತ ಇವನ್ ನಂಬರ್ಸ್ನ ಅಡಿಷನ್ ಮಾಡಿದರೆ 14 ಸಿಗ್ತಾ ಇದೆ. ಅದೇ ರೀತಿ ಬೆಸ ಸಂಖ್ಯೆಗಳು ನೋಡ್ರಿ. 5, 7, 3 ಅಂತ ಬೆಸ ಸಂಖ್ಯೆಗಳಿದ್ದಾವೆ. 5 + 7 12, 12 + 3 ಕೂಡಿದಾಗ 15 ಬರುತ್ತೆ. ಬೆಸ ಸಂಖ್ಯೆಗಳು ಯಾವ್ಯಾವ ಅಂದರೆ 5, 7 ಮತ್ತು 3 ಇವೆಲ್ಲ ಕೂಡಿದಾಗ 15 ಬರುತ್ತೆ. ಸೊ ಇವುಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾನೆ. ವ್ಯತ್ಯಾಸ ನೋಡ್ರಿ, 15ರಲ್ಲಿ 14 ಮೈನಸ್ ಮಾಡ್ರಿ. 15ರಲ್ಲಿ 14ನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ಡಿಫ್ರೆನ್ಸ್ 1 ಬರ್ತಾ ಇದೆ. ಡಿಫ್ರೆನ್ಸ್ 1 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? 8 + 4 12, 2 14, 5, 7 12 + 3 15. ಡಿಫ್ರೆನ್ಸ್ 1 ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ ಬರೋಣ. ದೀಪಕ್ ಹಾಗೂ ರವಿ ಸಹೋದರರು ಅಂತಿದೆ. ರೇಖಾ ಅತುಲ್ನ ಸಹೋದರಿ, ರವಿಯು ರೇಖಾಳ ಮಗ. ಹಾಗಾದರೆ ದೀಪಕ್ ರೇಖಾಳಿಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತಿದೆ. ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ದೀಪಕ್ ಹಾಗೂ ರವಿ ಸಹೋದರರು ಅಂದರೆ ಇದಕ್ಕೆ ಫ್ಯಾಮಿಲಿ ಟ್ರೀ ಆಗ್ತಾ ಇದ್ದಾನೆ. ಡಿ ಅಂದರೆ ದೀಪಕ್ಕು, ಆರ್ ಅಂದರೆ ರವಿ, ಇವರಿಬ್ರು ಸಹೋದರರು ಅಂದರೆ ಇವರಿಬ್ರು ಮೇಲ್ಸು. ಹಾಗಾಗಿ ಪ್ಲಸ್ ಚಿಹ್ನೆ ಹಾಕಿ ಬರೀತೀನಿ. ಪ್ಲಸ್ ಅಂದರೆ ಮೇಲ್ಸ್, ಪುರುಷರು ಅಂತ ಅರ್ಥ. ನೋಡಿ, ಈ ಥರ ಸಿಂಗಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿದೆ ಅಂದರೆ ಇವರಿಬ್ರು ಅಣ್ಣ ತಮ್ಮ ಅಂತ ಕರಿತೀವಿ. ಸಿಬ್ಲಿಂಗ್ಸು, ಒಂದೇ ಜನ್ರೇಷನ್ ಅಂತ ಕರಿತೀವಿ. ಸೊ ಒಡ ಹುಟ್ಟಿದವರು ಅಂತ ಕರಿತೀವಿ. ಸೊ ಅಣ್ಣ ತಮ್ಮ ಅಕ್ಕ ತಂಗಿನ ಈ ಥರ ಸಿಂಗಲ್ ಲೈನಲ್ಲಿ ಆರೋ ಮಾರ್ಕ್ ಹಾಕಿರ್ತೀವಿ. ಡಿ ಮತ್ತು ಆರು ಸಹೋದರರು ಅಂತಿರೋದ್ರಿಂದ ಅವರಿಬ್ಬರು ಮೇಲ್ಸ್ ಅಂತ, ಪುರುಷರು, ಪ್ಲಸ್ ಚಿಹ್ನೆ ಹಾಕ್ತೀನಿ. ರೇಖಾ ಅತುಲ್ನ ಸಹೋದರಿ ಅಂತಿದೆ. ಇಲ್ಲಿ ರೇಖಾ ಇದು ರವಿ, ಇದು ಆರ್ ಅಂದರೆ ರವಿ, ಡಿ ಅಂದರೆ ದೀಪಕ್. ರೇಖಾ ಅತುಲ್ನ ಸಹೋದರಿ ಅಂದರೆ ರೇಖಾ ಮತ್ತು ಅತುಲ್ನ ಇಲ್ಲೆಲ್ಲಿ ಈ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಜಾಯಿನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಇದು ಪೆಂಡಿಂಗ್ ಇಲ್ಲಿ ಈ ಸೆಂಟೆನ್ಸ್. ಮುಂದಿನ ಸೆಂಟೆನ್ಸ್ ಫಸ್ಟ್ ಬರೆಯೋಣ. ರವಿಯು ರೇಖಾಳ ಮಗ ಅಂತ ಇದೆ. ರವಿ ಅಂದಿಲ್ಲ, ಈ ರವಿ ಯಾರ ಮಗ ಅಂದರೆ ರೇಖಾಳ ಮಗ. ಅಂದರೆ ರೇಖಾನ ಇಲ್ಲಿ ಬರಿತಾನಿ. ರೇಖಾ ಅಂದರೆ ಫೀಮೇಲ್ ಎಲ್ಲ ಮೈನಸ್ ಬರಿತೀನಿ. ಈ ರವಿಯನ್ನು ರೇಖಾಳಿಗೆ ಮಗ ಅಂದಮೇಲೆ ಈ ದೀಪಕ್ ಕೂಡ ರೇಖಾಳಿಗೆ ಮಗ ಆಗಿರಲೇಬೇಕು. ಯಾಕಂದರೆ ಇವರಿಬ್ರು ಅಣ್ಣ ತಮ್ಮ. ಅಂದರೆ ರವಿ ರೇಖಾಳಿಗೆ ಮಗ ಆಗಿದ್ದಾನೆ ಅಂದರೆ ದೀಪಕ್ ಕೂಡ ರೇಖಾಗೆ ಮಗನೇ ಆಗಿರ್ತಾನೆ ಅಂತ.
ಇವಾಗ ಈ ಬಿಟ್ಟಿರೋ ಸೆಂಟೆನ್ಸ್ನ ಸೇರಿಸ್ರಿ. ಇಲ್ಲಿ ರೇಖಾ ಅತುಲ್ನ ಸಹೋದರಿ ಅಂತಿದೆ. ಈ ರೇಖಾ ಅನ್ನೋರು ಯಾರನ್ನ ಸಹೋದರಿ ಅಂದರೆ ಅತುಲ್ನ ಸಹೋದರಿ ಅಂತಿದೆ. ಅತುಲ್ನ ಇಲ್ಲಿ ಬರಿತಾ ಇದೀನಿ. ಹಾಗಾದ್ರೆ ರೇಖಾ ಮತ್ತು ಅತುಲ್ ಸಿಂಗಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿನ ಅಂದರೆ ಇವರಿಬ್ಬರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು. ಅತುಲ್ ಅಂದರೆ ಸಹೋದರಿ ಅಂದರೆ ಒಂದು ಪ್ಲಸ್ ಬರಿತಾ ಇದೀನಿ, ಪುರುಷ ಅವನು. ಸೊ ಇವಾಗ ಪ್ರಶ್ನೆ, ಹಾಗಾದ್ರೆ ದೀಪಕ್ ರೇಖಾಳಿಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ. ಈ ದೀಪಕನನ್ನು ಈ ರೇಖಾಗೆ ಹೇಗೆ ಸಂಬಂಧಿ ಅಂದರೆ ದೀಪಕನನ್ನು ರೇಖಾಳಿಗೆ ಮಗ ಆಗ್ತಾನೆ, ಸನ್ ಅಂತ ಇದೆಯಲ್ಲ ಆಪ್ಷನ್ ಎ, ಇದು ರೈಟ್ ಆನ್ಸರ್ ಆಗುತ್ತೆ. ಆ ದೀಪಕನನ್ನು ರೇಖಾಳಿಗೆ ಮಗ ಆಗ್ತಾನೆ. ಮುಗಿದೋತ್ತು, ಇದನ್ನು ಬರೆಯೋ ಅವಶ್ಯಕತೆನೇ ಇಲ್ಲ. ದೀಪಕ್ ರೇಖಾಳಿಗೆ ಮಗ ಆಗ್ತಾನೆ. ಈ ಸೆಂಟೆನ್ಸ್ ನಾವು ಬರೆಯೋ ಅವಶ್ಯಕತೆನೇ ಇರಲಿಲ್ಲ, ಆನ್ಸರೇ ಸಿಕ್ಕೋಗ್ಬಿಡುತ್ತೆ ಆ ಪ್ರಶ್ನೆಗೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡ್ರಿ. ನೀಡಿರುವ ಸಂಖ್ಯಾ ಸರಣಿಯಲ್ಲಿ 6ಕ್ಕಿಂತ ಮುಂಚಿತವಾಗಿ ಬಂದಿರದ ಹಾಗೂ 9ರ ನಂತರ ಬಂದಿಲ್ಲದ ಎಷ್ಟು ಮೂರುಗಳು ಇವೆ ಅಂತಿದ್ದಾವೆ. 6ಕ್ಕಿಂತ ಮುಂಚಿತವಾಗಿ ಯಾರ್ ಸೀಕ್ವೆನ್ಸ್ ನೈದರ್ ಪ್ರಿಸೀಡೆಡ್ ಬೈ 6 ಬಂದಿರದ ಹಾಗೂ 9ರ ನಂತರ ಬಂದಿಲ್ಲದ ಎಷ್ಟು ಮೂರುಗಳಿವೆ ಅಂತ ಕೇಳಿದ್ದಾನೆ. ನೋಡ್ರಿ, ಈ 3 ಅನ್ನೋದು 6 ಆದ್ಮೇಲೆ ಬರಬಾರ್ದು, ಆಮೇಲೆ 9ಕ್ಕಿಂತ ಬಿಫೋರ್ ಬರಬಾರ್ದು ಅಂತಿದೆ. ಸೊ ಇಲ್ಲಿ ಎಷ್ಟು 3 ಇದಾವೆ ಅಂತ ನೋಡ್ಕೊಳ್ರಿ. ಇಲ್ಲೊಂದು 3 ಇದ್ದೆ, ಇಲ್ಲೊಂದು 3 ಇದ್ದೆ, ಆಮೇಲೆ ಇಲ್ಲೊಂದು 3 ಇದ್ದೆ, ಆಮೇಲೆ ಇಲ್ಲೊಂದು 3 ಇದ್ದೆ, ಇದರಲ್ಲಿ ಇಲ್ಲೊಂದು 3 ಇದೆ. ಈ 3 ಯಾವ ಥರ ಇರ್ಬೇಕಂದ್ರೆ ನೋಡ್ರಿ, ಹೌ ಮೆನಿ 3s ಆರ್ ದೇರ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ವಿಚ್ ಆರ್ ನೈದರ್ ಪ್ರಿಸೀಡೆಡ್ ಬೈ 6 ನಾರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ 9 ಅಂತ. ಅಂದರೆ 3 ಹಿಂದ್ಗಡೆ 6 ಇರಬಾರ್ದು, ಮುಂದ್ಗಡೆ 9 ಇರಬಾರ್ದು ಅಂತ ಇದೆ. 3 ಹಿಂದ್ಗಡೆ 6 ಇರಬಾರ್ದು, ಮುಂದ್ಗಡೆ 9 ಇರಬಾರ್ದು ಅಂತ ಹೇಳಿದ್ದಾರೆ. ಸೊ 3 ಹಿಂದ್ಗಡೆ 6 ಇರಂಗಿಲ್ಲ, ಕರೆಕ್ಟ್ ಇದೆ. ಮುಂದ್ಗಡೆ 9 ಇರಂಗಿಲ್ಲ ಅಂದರೆ ಇದು ಕರೆಕ್ಟ್ ಇದೆ. ಸೊ 3 ಹಿಂದ್ಗಡೆ 6 ಇರಂಗಿಲ್ಲ, ಮುಂದ್ಗಡೆ 9 ಇರಂಗಿಲ್ಲ, ಅದು ಉಲ್ಟಾ ಇದೆ. ಇದು ಸಹ ಇದನ್ನು ಕೌಂಟ್ ಮಾಡ್ಬೋದು. ಬಟ್ ಇಲ್ಲಿ 3 ಹಿಂದ್ಗಡೆ 6 ಇರಂಗಿಲ್ಲ ಅಂತಿದೆ, 6 ಇದೆ ಅಂದರೆ ಇದನ್ನು ಎಣ್ಸಂಗಿಲ್ಲ. ಇಲ್ಲಿ 3 ಹಿಂದ್ಗಡೆ 6 ಇಲ್ಲ, 3 ಮುಂದ್ಗಡೆ 9 ಇಲ್ಲ, ಇದು ಕೂಡ ಕರೆಕ್ಟ್. 3 ಹಿಂದ್ಗಡೆ 6 ಬಂದಿದೆ, ಇದನ್ನ ಕೌಂಟ್ ಮಾಡಂಗಿಲ್ಲ. ಈ 3 ಹಿಂದ್ಗಡೆ 6 ಬರಂಗಿಲ್ಲ, ಬಟ್ ಬಂದಿದೆ ಅಂದರೆ ಈ 3 ಕೌಂಟ್ ಮಾಡಂಗಿಲ್ಲ. 3 ಹಿಂದೆ 6 ಇರಂಗಿಲ್ಲ, ಮುಂದ್ಗಡೆ 9 ಇರಂಗಿಲ್ಲ. ಆ ಥರ ಎಷ್ಟು 3 ಇದಾವೆ ಅಂತ ಕೇಳಿದ್ದಾನೆ. ಸೊ ಹಿಂದ್ಗಡೆ 6 ಇಲ್ಲ, ಮುಂದ್ಗಡೆ 9 ಇಲ್ಲ. ಹಿಂದ್ಗಡೆ 6 ಇದೆ, ಮುಂದ್ಗಡೆ 9 ಇದೆ, ರಾಂಗ್. ಹಿಂದ್ಗಡೆ 6 ಇಲ್ಲ, ಮುಂದ್ಗಡೆ 9 ಇಲ್ಲ, ಇದು ಸರಿ. ಬಟ್ ಹಿಂದ್ಗಡೆ 6 ಇದೆ ಅಂದರೆ ಇದು ರಾಂಗ್. ಹಿಂದ್ಗಡೆ ಇಲ್ಲಿ 6 ಇದೆ ಅಂದರೆ ಇದು ರಾಂಗ್. ಆ ಥರ ಎಷ್ಟು 3 ಇದಾವೆ ಅಂದರೆ 2 3 ಇದಾವೆ ಅಂತ ಅರ್ಥ. ಇಲ್ಲಿ 2 ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ 4 ಪರ್ಯಾಯಗಳಿಂದ ನೀಡಲಾದ ಸಂಖ್ಯೆಯ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಅಂತ. ಇದು ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ಸಂಖ್ಯಾ ಸರಣಿಯಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ನೋಡ್ರಿ, 2 8 26 48 ಯಾವ ಥರ ಸಂಖ್ಯೆಗಳಂದರೆ ನೋಡಿದ ತಕ್ಷಣ ನೀವು ವರ್ಗ ಸಂಖ್ಯೆಗಳು ಅಥವಾ ಘನ ಸಂಖ್ಯೆಗಳಿಗೆ ನಿಯರೆಸ್ಟ್ ನಂಬರ್ಸ್ ಆಗಿರೋ ಥರ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನಾನು 2 ನೋಡ್ರಿ, ಈ 2 ಅನ್ನೋ ಸಂಖ್ಯೆನ 1 ಸ್ಕ್ವೇರ್ ಪ್ಲಸ್ 1 ಅಂತ ಬರಿತೀನಿ. 1 ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಅಂದರೆ 2 ಸರಿ ಆಗುತ್ತೆ. ಈ 8 ನಾನು 3 ಸ್ಕ್ವೇರ್ ಮೈನಸ್ 1 ಅಂತ ಬರಿತೀನಿ. 3 ಸ್ಕ್ವೇರ್ ಅಂದರೆ 9 ಮೈನಸ್ 1 ಅಂದರೆ 8 ಕರೆಕ್ಟ್ ಆಗುತ್ತೆ. ಈ 26 ನಾನು 5 ಸ್ಕ್ವೇರ್ ಪ್ಲಸ್ 1 ಅಂತ ಬರಿತೀನಿ. 5 ಸ್ಕ್ವೇರ್ ಅಂದರೆ 25 ಪ್ಲಸ್ 1 ಅಂದರೆ 26 ಬರುತ್ತೆ. ಈ 48 ನಾನು 7 ಸ್ಕ್ವೇರ್ ಮೈನಸ್ 1 ಅಂತ ಬರಿತೀನಿ. 7 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 49 ಆಗುತ್ತೆ. ಮೈನಸ್ 1 ಅಂದರೆ 48 ಸರಿ ಆಗುತ್ತೆ. ಸೊ ಇಲ್ಲಿ 1 3 5 7 ನಾವು ಬೆಸ ಸಂಖ್ಯೆಗಳಾಗಿರೋದ್ರಿಂದ ನೆಕ್ಸ್ಟ್ ನಾನು 9 ಸ್ಕ್ವೇರ್ ಬರಿತೀನಿ. ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಇದೆ ಅಂದರೆ ಇಲ್ಲಿ ಪ್ಲಸ್ 1 ಬರೆಯೋಣ. 9 ಸ್ಕ್ವೇರ್ ಅಂದರೆ 81 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ? 82 ಬರುತ್ತೆ. ಸೊ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರ್ ಅಂದರೆ 82 ಬರುತ್ತೆ. 82 ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಗೊತ್ತಾಯ್ತಾ? ನಂಬರ್ ಸೀರೀಸ್ ಮೇಲಿರೋ ಕ್ವಶನ್ನು ಸ್ಕ್ವೇರ್ ಮಾಡಿ ಪ್ಲಸ್ 1 ಸ್ಕ್ವೇರ್ ಮಾಡಿ ಮೈನಸ್ 1 ಅಂದರೆ ಬೆಸ ಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಪ್ಲಸ್ 1 ಸ್ಕ್ವೇರ್ ಮಾಡಿ ಮೈನಸ್ 1 ಸ್ಕ್ವೇರ್ ಮಾಡಿ ಪ್ಲಸ್ 1 ಸ್ಕ್ವೇರ್ ಮಾಡಿ ಮೈನಸ್ 1 ಮತ್ತೆ ಸ್ಕ್ವೇರ್ ಮಾಡಿ ಪ್ಲಸ್ 1 ಮಾಡಿದರೆ 82 ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಆಗಿರುತ್ತೆ. ಆ 82 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೊಟ್ಟಿರುವ 4 ಪರ್ಯಾಯಗಳಿಂದ ನೀಡಲಾದ ಸಂಖ್ಯಾ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಅಂತ. ಸೊ ಇಲ್ಲೂ ಕೂಡ ಈ ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಈ ನಂಬರ್ ಸೀರೀಸಲ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸ್ ಇದೆಯಲ್ಲ, ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿತಾ ಬಂದ್ವಿ ಅಂದರೆ
ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ, ಆ ನಂಬರ್ಸ್ ನೋಡಿದ ತಕ್ಷಣ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. 1, 9, 25, 81, 121 ನೋಡಿದ ತಕ್ಷಣ ಇವೆಲ್ಲ ವರ್ಗ ಸಂಖ್ಯೆಗಳು, ಸ್ಕ್ವೇರ್ಸ್ ಅಂತ ಗೊತ್ತಾಗುತ್ತೆ. ಯಾವ್ಯಾವ ಸಂಖ್ಯೆಯ ವರ್ಗ ಸಂಖ್ಯೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಈ 1 ಅನ್ನೋದು 1 ಸ್ಕ್ವೇರ್ ವ್ಯಾಲ್ಯೂ, 9 ಅನ್ನೋದು 3ರ ವರ್ಗ 3 ಸ್ಕ್ವೇರ್ ವ್ಯಾಲ್ಯೂ, 25 ಅನ್ನೋದು 5 ಸ್ಕ್ವೇರ್ ವ್ಯಾಲ್ಯೂ ಆಗುತ್ತೆ. ಸೊ ಇದನ್ನು ನಾವು 7 ಸ್ಕ್ವೇರ್ ಅಂತ ಬರಿಬೋದು, ಇದನ್ನು 9 ಸ್ಕ್ವೇರ್ ಅಂತ ಬರಿಬೋದು, ಇದನ್ನು 11 ಸ್ಕ್ವೇರ್ ಅಂತ ಬರಿಬೋದು. ಇವೆಲ್ಲವೂ ಬೆಸ ಸಂಖ್ಯೆಯ ವರ್ಗ ಸಂಖ್ಯೆಗಳು, ಸ್ಕ್ವೇರ್ ಆಫ್ ಆಡ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಬೆಸ ಸಂಖ್ಯೆ 7 ಇದ್ದೆ, 7 ಸ್ಕ್ವೇರ್ ಅಂದರೆ 49 ಬರುತ್ತೆ. 49 ಅನ್ನೋದು ಆಪ್ಷನ್ ಬಿ ನಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ನೀಡಿರುವ ಸಂಖ್ಯಾ ಶ್ರೇಣಿಯಲ್ಲಿ ನೀಡಿರುವ 4 ಪರ್ಯಾಯಗಳಿಂದ ಕಾಣೆಯಾಗಿರುವ ಸಂಖ್ಯೆ. ಇಲ್ಲೂ ಕೂಡ ನಂಬರ್ ಸೀರೀಸ್ ಇದೆ, ಇವು ಭಿನ್ನರಾಶಿಗಳ ಸಂಖ್ಯಾ ಸರಣಿ ಇದೆ. ಸೊ ನಂಬರ್ ಸೀರೀಸ್ ಆಫ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬಿಟ್ಟೋಗಿರೋ ನಂಬರ್ ಕಂಡುಹಿಡಿತಾ ಹೋಗ್ಬೇಕು. ಸೊ ಇಲ್ಲಿ ಫಸ್ಟ್ ಕೊಟ್ಟರೆ ಭಿನ್ನರಾಶಿ 1/3 ಇದೆ, ಅದ್ರ ಪಕ್ಕದಲ್ಲಿ 2/7 ಇದೆ, ಅದ್ರ ಪಕ್ಕದಲ್ಲಿ 4/15 ಇದೆ, ಅದ್ರ ಪಕ್ಕದಲ್ಲಿ 8/31 ಇದೆ, ಅದ್ರ ಪಕ್ಕದಲ್ಲಿ ಕ್ವಶನ್ ಮಾರ್ಕ್ ಇದೆ, ಅದ್ರ ಪಕ್ಕದಲ್ಲಿ 32/127 ಇದೆ, 32/127 ಇದೆ. ಸೊ ಹಾಗಾದರೆ ಇಲ್ಲಿ ಒಂದಿರೋ ನಂಬರು 2 ಆಗಿದೆ. ಈ ಅಂಶಗಳನ್ನು ಸಪ್ರೇಟ್ ನೋಡ್ತಾ ಹೋಗೋಣ. ಈ ಸಂಖ್ಯಾ ಸರಣಿಯಲ್ಲಿ ಫಸ್ಟು ನ್ಯೂಮರೇಟರ್ಸ್ ಅಂದರೆ ಅಂಶಗಳು ಏನೇನು ಯಾವ ಥರ ಇದ್ದಾವೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಅಂಶಗಳು ಯಾವ ಥರ ಇದ್ದಾವೆ ಅಂತ ಮೊದಲು ನೋಡ್ತಾ ಹೋಗ್ರಿ. ಅಂಶಗಳನ್ನು ನೋಡ್ತಾ ಹೋದಾಗ 1 × 2 ಅಂದರೆ 2 ಬರುತ್ತೆ. 1ನ್ನು 2ರಿಂದ ಗುಣಾಕಾರ ಮಾಡಿದರೆ 2 ಬರುತ್ತೆ. 2ನ್ನ ಮತ್ತೆ 2ರಿಂದ ಗುಣಾಕಾರ ಮಾಡಿದ್ರೆ 2 2 4 ಬರುತ್ತೆ. 4ನ್ನ 2ರಿಂದ ಗುಣಾಕಾರ ಮಾಡಿದ್ರೆ 4 2 8 ಬರುತ್ತೆ. 1 2 2, 2 2 4, 4 2 8. ಹಾಗಾದ್ರೆ 8 2 ಎಷ್ಟು ಬರುತ್ತೆ ಅಂದರೆ 16 ಬರುತ್ತೆ. ನೋಡ್ರಿ, ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಮೇಲ್ಗಡೆ ಅಂಶದ ಜಾಗದಲ್ಲಿ 16 ಬರ್ತಾ ಇದೆ. ನ್ಯೂಮರೇಟ್ರಲ್ಲಿ 16 ಬರ್ತಾ ಇದೆ ಅಂದರೆ ಆಪ್ಷನ್ ನೋಡ್ತಾ ಹೋಗ್ರಿ. ನ್ಯೂಮರೇಟ್ರಲ್ಲಿ 16 ಅನ್ನೋದು ಆಪ್ಷನ್ ಸಿ ಮಾತ್ರ ಇದೇ ಸರಿ ಉತ್ತರ ಅಂತ ಹೇಳ್ಬೋದು. ಮುಂದಕ್ಕೆ ಡಿನಾಮಿನೇಟರ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಒಂದು ವೇಳೆ ಚೆಕ್ ಮಾಡಿದರೂ ಕೂಡ ಇದು ಮಲ್ಟಿಪ್ಲಿಕೇಶನ್ ರೂಲ್ ಇದೆ ಮೇಲ್ಗಡೆ, ಕೆಳಗಡೆ ಮಾತ್ರ ಅಡಿಷನ್ ರೂಲ್. 3 + 4 ಅಂದರೆ 7, 7 + 8 ಅಂದರೆ 15, 15 + 16 ಅಂದರೆ 31, 4 2 8, 8 2 16, 16 2 32, 31 + 32 ಅಂದರೆ 63 ಬರುತ್ತೆ. 16/63, 16/63, 16/63 ಅನ್ನೋದು ಆಪ್ಷನ್ ಸಿ ನಲ್ಲಿದೆ, ಅದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಕೊಟ್ಟಿರುವ 4 ಪರ್ಯಾಯಗಳಿಂದ ನೀಡಲಾದ ಸಂಖ್ಯಾ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಅಂತ ಇದೆ. ಕಾಣೆಯಾಗಿರ್ತಕ್ಕಂಥ ನಂಬರ್ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ 10, 30, 68, 130, 222, 10 ಇರೋದು 30 ಆಯಿತು, 30 ಇರೋದು 68 ಆಯಿತು, ಆಮೇಲೆ 130, 222 ಕ್ವಶನ್ ಮಾರ್ಕ್ ಪ್ಲೇಸ್ ಇದೆ. ಸೊ ಇಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಕಂಡುಹಿಡಿಯೋಣ. 10 30 ಆಗಿದೆ ಅಂದರೆ 10ಕ್ಕೆ 20 ಕೂಡ 30 ಆಗುತ್ತೆ. 10 + 20 ಅಂದರೆ 30 ಆಗುತ್ತೆ. 30 ಇರೋ ಸಂಖ್ಯೆ 38 ಆಗಿದೆ ಅಂದರೆ 30ಕ್ಕೆ 38 ಕೂಡಿದ್ರೆ 68 ಬರುತ್ತೆ. 68 ಇರೋ 130 ಆಗಿದೆ. ಈ ಥರ ನಾವು ಅಡಿಷನ್ ರೂಲ್ ಮಾಡ್ತಾ ಹೋದರೆ ಈಗ ಸಂಖ್ಯಾ ಸರಣಿ ಯಾವುದೇ ಪ್ಯಾಟ್ರನ್ ಪ್ರಕಾರ ಸಿಗಲ್ಲ. ಇಲ್ಲಿ 20 38ಕ್ಕೆ ಯಾವ ಥರ ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ ಸಿಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ವೆರಿ ಸಿಂಪಲ್ಲು, ಈ ಎಲ್ಲ ಸಂಖ್ಯೆಗಳನ್ನು ಇಂಡಿವಿಜುವಲ್ ಆಗಿ ನೋಡ್ತಾವನ, ಒಂದು ಸಿಂಗಲ್ ನಂಬರ್ಸ್ ಆಗಿ ಚೆಕ್ ಮಾಡ್ತಾ ಹೋದರೆ ಇವು ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆಗಳಿಗೆ ನಿಯರೆಸ್ಟ್ ನಂಬರ್ಸ್ ಆಗಿದ್ದಾವೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ 222, 130, 68 ಇದೆ ಅಂದರೆ ನಿಯರೆಸ್ಟ್ ಕ್ಯೂಬ್ ನಂಬರ್ಸ್ ಅಂತ, ಘನ ಸಂಖ್ಯೆಗಳಿಗೆ ಹತ್ತಿರ ಇರೋ ನಂಬರ್ಸ್ ಆಗಿದ್ದಾವೆ. ಅಂದರೆ ಈ 10ನ್ನು ನಾನು ಏನು ಮಾಡ್ತೀನಿ ಅಂದರೆ 2 ಕ್ಯೂಬ್ ಅಂತ ಬರಿತೀನಿ, ಪ್ಲಸ್ ಅದಕ್ಕೆ 2 ಕೂಡ್ತಾ ಇದೀನಿ. 2 ಕ್ಯೂಬ್ ಅಂದರೆ 8 ಪ್ಲಸ್ ಅದಕ್ಕೆ 2 ಕೂಡಿದಿರ 10 ಬರುತ್ತೆ. ಇಲ್ಲಿ 10 ಕರೆಕ್ಟ್ ಇದೆ. ಮುಂದಿನ ಸಂಖ್ಯೆನ ನಾನು 3 ಕ್ಯೂಬ್ ಅಂತ ಬರ್ಕೊಂಡು ಪ್ಲಸ್ 3 ಕುಡಿತೀನಿ. 3 ಕ್ಯೂಬ್ ಅಂದರೆ 27 ಪ್ಲಸ್ 3 ಅಂದರೆ ಅದು 30 ಆಗುತ್ತೆ. 68ನ್ನ ನಾನು ಏನು ಮಾಡ್ತೀನಿ ಅಂದರೆ 4 ಕ್ಯೂಬ್ ಅಂತ ಬರಿತೀನಿ, ಪ್ಲಸ್ ಅದಕ್ಕೆ 4ನ ಕೂಡ. 4 ಕ್ಯೂಬ್ ಅಂದರೆ 64 ಪ್ಲಸ್ 4 ಅಂದರೆ 68 ಆಯಿತು. ಸೊ 130ನ್ನ ನಾನು 5 ಕ್ಯೂಬ್ ಪ್ಲಸ್ 5 ಬರಿತೀನಿ. 5 ಕ್ಯೂಬ್ ಅಂದರೆ 125 ಪ್ಲಸ್ ಅದಕ್ಕೆ 5ನ ಕೂಡಿದಾಗ 130 ಆಗುತ್ತೆ.
222ನ 6 ಕ್ಯೂಬ್ ಪ್ಲಸ್ 6 ಬರಿತೀನಿ. 6 ಕ್ಯೂಬ್ ಅಂದರೆ 216 ಪ್ಲಸ್ 6 ಅಂದರೆ 222 ಆಗುತ್ತೆ. ನೋಡಿ 2 ಕ್ಯೂಬು 3 ಕ್ಯೂಬು 4 5 6 ಆಗಿದೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿರೋ ನಂಬರ್ ಬೇಕಂದ್ರೆ 7 ಕ್ಯೂಬ್ ಪ್ಲಸ್ 7 ಬರಿತೀನಿ. 7 ಕ್ಯೂಬ್ ಅಂದರೆ 343 ಪ್ಲಸ್ ಅದಕ್ಕೆ 7 ಕೂಡ ಎಷ್ಟಾಗುತ್ತೆ ಅಂದರೆ 350 ಆಗುತ್ತೆ. 350 ಬರುತ್ತೆ. 350 ಅನ್ನೋದಿಲ್ಲ, ಆಪ್ಷನ್ ಬಿ ನಲ್ಲಿದೆ. ಇದು ರೈಟ್ ಆನ್ಸರ್ ಅಂತ ಕರೀತೀವಿ. ಗೊತ್ತಾಯ್ತಾ? ನಂಬರ್ ಸೀರೀಸ್ ಮೇಲಿರೋ ಕ್ವಶನ್ನು. ಸೊ ನೆಕ್ಸ್ಟ್ ಇಲ್ಲೊಂದು ಕಾಣೆಯಾದ ಸಂಖ್ಯೆ ಇದೆ. ಇಲ್ಲಿ ಕಾಣೆಯಾಗಿರೋ ಸಂಖ್ಯೆ ಯಾವುದು ನೋಡ್ರಿ. ಮೊದಲನೇ ಚಿತ್ರದಲ್ಲಿ 4 ಸಂಖ್ಯೆ ಇದಾವೆ, ಎರಡನೇ ಚಿತ್ರದಲ್ಲಿ 4 ಬಾಕ್ಸಲ್ಲಿ 4 ಸಂಖ್ಯೆ ಇದಾವೆ, ಮೂರನೇ ಚಿತ್ರದಲ್ಲಿ 1 ಕ್ವಶನ್ ಮಾರ್ಕ್ ಇದೆ. ಅಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಯಾವುದು, ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಅಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಮೊದಲ 2 ಚಿತ್ರಗಳಲ್ಲಿ ಫಸ್ಟು ಮತ್ತು ಸೆಕೆಂಡ್ ಡಯಾಗ್ರಾಮ್ಸಲ್ಲಿ ಯಾವ ಒಂದು ಮ್ಯಾಥಮೆಟಿಕಲ್ ಲಾಜಿಕ್ ಪ್ರಕಾರ ಸಂಖ್ಯೆಗಳಿದಾವೆ ಅಂತ ಆ ಲಾಜಿಕ್ನ ಐಡೆಂಟಿಫೈ ಮಾಡ್ಕೊಂಡು ಅದೇ ಲಾಜಿಕ್ ಯೂಸ್ ಮಾಡ್ಕೊಂಡು ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಇದು ನಂಬರ್ ಸೀರೀಸ್ ಅಲ್ಲ. ಇಲ್ಲಿರೋ ನಂಬರ್ಸ್ ಯಾವ ಲಾಜಿಕ್ ಪ್ರಕಾರ ಇದಾವೆ ಅಂತ ತಿಳ್ಕೊಂಡಿದ್ದೆ ಆದರೆ ನಮಗೆ ಆನ್ಸರ್ ಬರುತ್ತೆ. ಯಾವ ಲಾಜಿಕ್ ಪ್ರಕಾರ ನಂಬರ್ಸ್ ಇದಾವೆ ಅಂತ ನೋಡೋದಾದ್ರೆ ನೋಡ್ರಿ. ಸೊ ಇಲ್ಲಿ 20 ಇಲ್ಲಿ 5 ಇದೆ ಅಂದ್ರೆ ಈ 20ನ್ನ 5ರಿಂದ ಡಿವೈಡ್ ಮಾಡ್ರಿ 4 ಬರುತ್ತೆ. ಸೊ ಈ ಮೊದಲನೇ ಸಂಖ್ಯೆಯನ್ನು ಎರಡನೇ ಸಂಖ್ಯೆಯಿಂದ ಭಾಗಿಸಿದ್ರೆ 4 ಬರುತ್ತೆ. ಈ 4ನ್ನ ಈ ಮೂರನೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ 4 24. ಲಾಸ್ಟ್ ಪ್ಲೇಸಲ್ಲಿ 24 ಇದೆ. 4 24. ಗೊತ್ತಾಯ್ತಾ? ಇದೇ ರೀತಿ ಎರಡನೇದರಲ್ಲಿ ಫಸ್ಟ್ ಆ 30ನ್ನ ಮುಂದಿನ ಸಂಖ್ಯೆ 2ರಿಂದ ಭಾಗಿಸಿದಾಗ 30ರ ಅರ್ಧ 15 ಬರುತ್ತೆ. ಈ 15ನ್ನ ಮುಂದಿನ ಸಂಖ್ಯೆ 3ರಿಂದ ಗುಣಾಕಾರ ಮಾಡ್ರಿ 15 3 45. 45 ಕರೆಕ್ಟ್ ಇದೆ ಲಾಸ್ಟಿಗೆ. ಗೊತ್ತಾಯ್ತಾ ಯಾವ ಲಾಜಿಕ್ ಇದೆ ಅಂತ? ಇದೇ ಲಾಜಿಕ್ ಪ್ರಕಾರ ಇಲ್ಲಿ 18ನ್ನ 3ರಿಂದ ಭಾಗಿಸಿದ್ರೆ 3 6 18 6 ಬರುತ್ತೆ. 18ನ್ನ ಈ 3ರಿಂದ ಭಾಗಿಸಿದ್ರೆ 6 ಬರುತ್ತೆ. ಇದು ನೆಕ್ಸ್ಟ್ ಸಂಖ್ಯೆ 7ರಿಂದ ಗುಣಾಕಾರ ಮಾಡೋಣ. 6 7 42 ಬರುತ್ತೆ. 6 7 42 ಬರುತ್ತೆ. 42 ಇಲ್ಲಿ ಆಪ್ಷನ್ ಡಿ ನಲ್ಲಿದೆ. ಇದು ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ ಯಾವ ಲಾಜಿಕ್ ಪ್ರಕಾರ? ಇಲ್ಲಿ ನಂಬರ್ಸ್ ನಿಯಮದಲ್ಲಿ ಜೋಡಿಸಿದೆ. ಕ್ವಶನ್ ಮಾರ್ಕ್ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ 5 7 74 8 10 164 11 ಕ್ವಶನ್ ಮಾರ್ಕು 346 ಇದೆ ಅಂದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ನೋಡ್ರಿ. ಈ 5 7 ಯಾವ ಲಾಜಿಕ್ ಪ್ರಕಾರ ಇವೆರಡು ಯೂಸ್ ಮಾಡ್ಕೊಂಡು 74 ಹೆಂಗೆ ಬಂದಿದೆ ಅಂದರೆ ಅಲ್ಲಿರೋ 5ಕ್ಕೆ ಸ್ಕ್ವೇರ್ ಹಾಕ್ರಿ 25 ಬರುತ್ತೆ. 7ಕ್ಕೆ ಸ್ಕ್ವೇರ್ ಹಾಕ್ರಿ 49 ಬರುತ್ತೆ. ಇವೆರಡನ್ನು ಕೂಡಿದಾಗ 74 ಬರ್ತಾ ಇದೆ. 74 ಇಲ್ಲಿ ಕೆಳಗಡೆ ಕರೆಕ್ಟ್ ಇದೆ. ಸೊ ಅದೇ ರೀತಿ ಎರಡನೇ ಚಿತ್ರದಲ್ಲಿ 8 ಮತ್ತು 10ನ್ನ ಯೂಸ್ ಮಾಡ್ಕೊಂಡು 8 ಸ್ಕ್ವೇರ್ ಅಂದರೆ ನೋಡ್ರಿ 64 ಆಗುತ್ತೆ. ಇಲ್ಲಿರೋ 10 ಇದೆಯಲ್ಲ ಈ 10ಕ್ಕೆ ಸ್ಕ್ವೇರ್ ಹಾಕ್ರಿ ಎಷ್ಟು ಬರುತ್ತೆ? 100 ಬರುತ್ತೆ. ಇವೆರಡನ್ನ ಕೂಡಿದಾಗ 164 ಬರುತ್ತೆ. ಇಲ್ಲಿ 164 ಕೆಳಗಡೆ ಕರೆಕ್ಟ್ ಇದೆ. ಹಾಗಾದರೆ ಈ ಮೆಥಡ್ ಕರೆಕ್ಟ್ ಇದೆ ಅಂದಮೇಲೆ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಕಂಡುಹಿಡಿಯೋದಾದ್ರೆ ನೋಡ್ರಿ 11 ಸ್ಕ್ವೇರ್ ಅಂದರೆ ನಮಗೆ 121 ಬರುತ್ತೆ. ಈ 121ಅನ್ನು 346 ಮೈನಸ್ ಮಾಡ್ಕೋಬೇಕು. 5 2 2 225 ಬರುತ್ತಲ್ಲ. ಈ 225 15 ಸ್ಕ್ವೇರ್ ವ್ಯಾಲ್ಯೂ. ಸೊ ಹಾಗಾದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 15 ಬಂದರೆ ಮಾತ್ರ 11 ಸ್ಕ್ವೇರ್ ಅಂದರೆ 121. ಇಲ್ಲಿ 15 ಬರ್ಕೊಂಡು 15 ಸ್ಕ್ವೇರ್ ಅಂದರೆ 225. ಇವೆರಡನ್ನು ಕೂಡಿದಾಗ 346 ಬರುತ್ತೆ. ಇಲ್ಲಿ ಕರೆಕ್ಟ್ 346 ಇದೆ ಅಂದರೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರು 15 ಆಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ. ಒಂದು ನಿರ್ದಿಷ್ಟ ಸಂಕೇತಾಕ್ಷರಗಳಲ್ಲಿ ಸ್ಟೂಡೆಂಟ್ ಪದವನ್ನು UWYIIQV ಎಂದು ಸಂಕೇತಿಸಲಾಗಿದೆ. ಹಾಗಾದ್ರೆ ಟೀಚರ್ನ ಸಂಕೇತಾಕ್ಷರ ಯಾವುದು ಅಂತ ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರೋದ್ರಿಂದ ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಆಲ್ಫಾಬೆಟ್ಸ್ ಬರ್ಕೊಂಡು ಇಲ್ಲಿ ಕೊಟ್ಟಿರೋ ವರ್ಡು ಸ್ಟೂಡೆಂಟ್ ಅಂತ ಇದೆ. STUDENT. ಈ ಸ್ಟೂಡೆಂಟ್ ವರ್ಡನ್ನು ಯಾವ ಥರ ಕೋಡಿಂಗ್ ಮಾಡಿದ್ದಾನೆ ಅಂದರೆ UWYIIQV ಅಂತ ಬರ್ದಾನೆ. ಸೊ ಹಾಗಾದರೆ ಟೀಚರ್ ಎಂಬ ಪದವನ್ನು ಯಾವ ರೀತಿ ಕೋಡ್ ಮಾಡ್ಬೋದು? TEACHER ಟೀಚರ್ ಎಂಬ ಪದವನ್ನು ಏನಂತ ಕೋಡಿಂಗ್ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ ಏನಂತ ಕೋಡಿಂಗ್ ಮಾಡೋಣ ಅಂದರೆ ಎಸ್ ಅಕ್ಷರಕ್ಕೆ ಯು ಅಕ್ಷರ ಇದೆ ಅಂದರೆ ಆಲ್ಫಾಬೆಟ್ಟಲ್ಲಿ ಎಸ್ ಇಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಯು ಇದೆ.
ಇದೇ ರೀತಿ ಟಿ ಇಂದ ನಾವು ಆಲ್ಫಾಬೆಟ್ಟಲ್ಲಿ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ವಿ ಬರ್ತಾ ಇದೆ. ಮೊದಲನೇ ಅಕ್ಷರ ವಿ ಬಂದಿದೆ ಅಂದರೆ ಎಲ್ಲ ಆಪ್ಷನಲ್ಲೂ ವಿ ಇದೆ. ಟಿಗೆ ಡಬ್ಲ್ಯೂ ಬರ್ಕೊಂಡಿರ ಅಂದರೆ ಇಲ್ಲಿ ಟಿನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಡಬ್ಲ್ಯೂ ಬರ್ದಾರೆ ಅಂದರೆ ನಾವು ಇನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರೆಯೋಣ. ಎಚ್ ಬರ್ತಾ ಇದೆ, ವಿ ಹೆಚ್ ಬಂತು. ಸೊ ವಿ ಎಚ್ ಬಂದಿದೆ, ಬಟ್ ಆಪ್ಷನ್ ಸಿ ವಿ ಇ ಇರೋದ್ರಿಂದ ರಾಂಗ್ ಅಂತ ಗೊತ್ತಾಯಿತು. ಇಲ್ಲಿ ಯುಗೆ ವೈ ಬರ್ಕೊಂಡಾರೆ ಅಂದರೆ ಯು ಇಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ವೈ ಇದೆ ಅಂದರೆ ನಾವು ಏನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ಯಾವ್ದು ಬರುತ್ತೆ? ಈ ಅಕ್ಷರ ಬರ್ತಾ ಇದೆ, ವಿ ಎಚ್ ಇ ಬರಿತಾ ಇದೀನಿ. ವಿ ಎಚ್ ಇ ಇರೋದ್ರಿಂದ ಇದು ವಿ ಹೆಚ್ ಎಚ್ ಬಂದಿರೋದ್ರಿಂದ ಆಪ್ಷನ್ ಬಿ ರಾಂಗ್ ಅಂತ ಇಲ್ಲಿ ಗೊತ್ತಾಯಿತು. ಡಿ ಅಕ್ಷರಕ್ಕೆ ಐ ಬರ್ದಾನೆ. ಇಲ್ಲಿ ನೋಡ್ರಿ, ಡಿಗೆ ಮುಂದ್ಗಡೆ 4 ಅಕ್ಷರ ಗ್ಯಾಪ್ ಕೊಟ್ಟು ಐ ಇದೆ ಅಂದರೆ ಇಲ್ಲಿ ಸಿನಿಂದ ಮುಂದಕ್ಕೆ 4 ಅಕ್ಷರ ಗ್ಯಾಪ್ ಕೊಟ್ಟು ಬರೆದ್ರೆ ಯಾವ್ದು ಬರುತ್ತೆ ಅಂದರೆ ಹೆಚ್ ಬರುತ್ತೆ. ಇಲ್ಲಿ ಹೆಚ್ ಬರಿತಾ ಇದೀನಿ. ವಿ ಎಚ್ ಇ ಹೆಚ್ ಬಂತು. ಇಲ್ಲಿ ವಿ ಎಚ್ ಇ ಎಲ್ ಇರೋದ್ರಿಂದ ಇದು ರಾಂಗ್ ಅಂದಮೇಲೆ 3 ರಾಂಗ್ ಅಂದಮೇಲೆ ಆಪ್ಷನ್ ಏನೇ ಕರೆಕ್ಟು, ವಿ ಎಚ್ ಇ ಎಚ್ ಇದೆ. ಮುಂದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಲ್ಲಿಗೆ ಸ್ಟಾಪ್ ಮಾಡ್ರಿ, ಆನ್ಸರ್ ಅಂತ ಡೆಫಿನೆಟ್ ಸಿಕ್ತು. ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀಡಿರುವ ಸಂಖ್ಯಾ ಶ್ರೇಣಿಯಲ್ಲಿ ಒಂದು ಸಂಖ್ಯೆ ತಪ್ಪಾಗಿದೆ, ಆ ತಪ್ಪಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಒಂದು ಸಂಖ್ಯೆ ರಾಂಗ್ ಇದೆ, ಅಲ್ಲಿ 53 ಇದೆ. ಮೊದಲನೇ ನಂಬರ್ 53 ಇದೆ. 53 ಆದಮೇಲೆ ಇಲ್ಲಿ ಮುಂದಕ್ಕೆ 47 ಇದೆ. 47 ಆದಮೇಲೆ 40 ಇದೆ. 40 ಆದಮೇಲೆ 33 ಇದೆ. 33 ಆದಮೇಲೆ 26 ಇದೆ. 26 ಆದಮೇಲೆ 19 ಇದೆ. ಸೊ ಈ ಸರಣಿ ಒಂದು ಯಾವುದೋ ಒಂದು ನಿಯಮದ ಪ್ರಕಾರ ಬರಿತಾ ಹೋಗಿದ್ದೇನೆ. ಒಂದು ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ರೂಲ್ ಯೂಸ್ ಮಾಡ್ಕೊಂಡು ಬರೆದಾಗ ಒಂದು ಸಂಖ್ಯೆ ರಾಂಗ್ ಇದೆ. ಆ ರಾಂಗ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. 53 ಇರೋದು 47 ಆಗಿದೆ ಅಂದರೆ 53ನಲ್ಲಿ 6 ಮೈನಸ್ ಮಾಡಿದರೆ 47. 47 ಇರೋದು 40 ಆಗಿದೆ ಅಂದರೆ -7 ಮಾಡಿದ್ರೆ 40 ಬರುತ್ತೆ. 47 - 7 ಅಂದರೆ 40. 40ರಲ್ಲಿ 7 ಮೈನಸ್ ಮಾಡಿದರೆ 33 ಬರುತ್ತೆ. 33ರಲ್ಲೂ 7 ಮೈನಸ್ ಮಾಡಿದಾಗ 26 ಬರುತ್ತೆ. 26ರಲ್ಲೂ ಕೂಡ 7 ಮೈನಸ್ ಮಾಡಿದ್ರೆ 19 ಬರುತ್ತೆ. ಈ 7 ಇದು 7 ಇದು 7 ಇವು 4 7 ಇದಾವೆ ಅಂದರೆ ಈ ಮೊದಲನೇ ಸಂಖ್ಯೆ ಕೂಡ ಏನಾಗಿರಲೇಬೇಕಿದು 6 ತೆಗೆದು ಇಲ್ಲಿ 7 ಹಾಕಲೇಬೇಕು. 7 ಹಾಕಿದ್ದೀವಿ ಅಂದರೆ ನೋಡ್ರಿ, ಹಿಂದ್ಗಡೆಯಿಂದ ಬರ್ರಿ. 19 + 7 26 ಕರೆಕ್ಟ್. ಹಿಂದ್ಗಡೆಯಿಂದ ಬಂದರೆ ಪ್ಲಸ್ ಮಾಡ್ಕೊಂತ ಬರ್ಬೇಕು. 26 + 7 33 ಕರೆಕ್ಟ್. 33 + 7 40 ಕರೆಕ್ಟ್. 40 + 7 47 ಕರೆಕ್ಟ್. 47 + 7 ಅಂದರೆ ಇದು 54 ಆಗಿರ್ಬೇಕು. ಮೊದಲನೇ ಸಂಖ್ಯೆನೇ ಇಲ್ಲಿ ತಪ್ಪಾಗಿರೋದು. ಈ ಜಾಗ 54 ಬಂದಿದ್ದೆ ಆದರೆ ಈ ಕಂಪ್ಲೀಟ್ ನಂಬರ್ ಸೀರೀಸ್ ಕರೆಕ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಈ ಸಂಖ್ಯೆಯ ಸರಣಿಯಲ್ಲಿ ಒಂದು ನಿಯಮದ ಪ್ರಕಾರ ಬರಿತಾ ಹೋದಾಗ ಒಂದು ಸಂಖ್ಯೆ ರಾಂಗ್ ಇದೆ. ಅದು ಯಾವುದಂದ್ರೆ 53 ಈಸ್ ದ ರಾಂಗ್ ನಂಬರ್ ಅಂತ ಹೇಳ್ತೀವಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ನೀಡಿರುವ ಅಕ್ಷರಗಳ ಗುಂಪುಗಳಲ್ಲಿ ಒಂದು ಗುಂಪು ನಿಯಮವನ್ನು ಪಾಲಿಸುವುದಿಲ್ಲ, ಗುಂಪಿಗೆ ಸೇರದ ಅಕ್ಷರಗಳ ಗುಂಪು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಕೊಟ್ಟರೆ ಆಲ್ಫಾಬೆಟ್ಸನ್ನು ನೋಡ್ತಾ ಹೋದರೆ ಯಾವುದೋ ಒಂದು ನಿಯಮದ ಪ್ರಕಾರ ಬರೆದಿದ್ದಾನೆ. ಆ ನಿಯಮದ ಪ್ರಕಾರ ಬರೀತಾ ಹೋದಾಗ ಒಂದು ನಂಬರು ಡಿಫ್ರೆಂಟ್, ಒಂದು ವರ್ಡು ಡಿಫ್ರೆಂಟ್ ಇದೆ. ಆ ಡಿಫ್ರೆಂಟ್ ಇರೋ ವರ್ಡ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ನಾವಿಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಡು ನಾವು ಹಿಂಗೆ ಲಿಂಕ್ ಎಲ್ಲ ಕೊಟ್ಕೊಂತ ಹೋದರೆ ಯಾವುದೇ ಲಿಂಕ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ಆದರೂ ಕೂಡ ಯಾವ ಬೇಸಿಸ್ ಮೇಲೆ ಇದರಲ್ಲಿ ಒಂದು ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು ಅಂದರೆ ಈ 4 ಆಪ್ಷನ್ಸಲ್ಲಿ ಆಪ್ಷನ್ ಎ ಈ ಗುಂಪಿಂದ ಹೊರ ತೆಗಿತೀವಿ. ಗುಂಪಿಂದ ಹೊರ ತೆಗಿತಕ್ಕಂಥ ವರ್ಡ್ ಯಾವುದಂದ್ರೆ ಫಸ್ಟ್ ಆಪ್ಷನ್. ಯಾಕೆ ಅಂದರೆ ಇದು ಇ ಅನ್ನೋದು ಓವೆಲ್ಸ್ ಇದೆ. ಓವೆಲ್, ಒಂದು ಅಕ್ಷರ ಓವೆಲ್ ಇದೆ. ಇದರಲ್ಲಿರೋ ಎಲ್ಲ ಅಕ್ಷರಗಳು ಕಾನ್ಸನೆಂಟ್ಸೇ ಅಂದರೆ ವ್ಯಂಜನಾಕ್ಷರಗಳೇ ಇದ್ದಾವೆ. ಇದರಲ್ಲಿರೋ ಎಲ್ಲ 5 ಅಕ್ಷರಗಳು ಕಾನ್ಸನೆಂಟ್ಸೇ, ವ್ಯಂಜನಾಕ್ಷರಗಳಿದ್ದಾವೆ. ಇದರಲ್ಲಿರೋ ಎಲ್ಲ 5 ಅಕ್ಷರಗಳು ಕೂಡ ಕಾನ್ಸನೆಂಟ್ಸೇ ಇದ್ದಾವೆ. ಬಟ್ ಇದರಲ್ಲಿ ಒಂದು ಅಕ್ಷರ ಓವೆಲ್ ಇರೋದ್ರಿಂದ ಇವೆಲ್ಲ ಕಾನ್ಸನೆಂಟ್ಸು ಒಂದು ಗುಂಪಿಗೆ ಸೇರಿದ್ದಾವೆ. ಅದರಲ್ಲಿ ಒಂದು ಓವೆಲ್ ಮಿಕ್ಸ್ ಆಗಿರೋದ್ರಿಂದ ಈ ಗುಂಪಿಂದ ಆಚೆ ಹಾಕೋದು ಆಪ್ಷನ್ ಎ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲೊಂದು ನಂಬರ್ ಅನಾಲಜಿ ಕೊಟ್ಟಿದ್ದಾನೆ. ಈ ಅನಾಲಜಿ ಪ್ರಕಾರ ಚಿಹ್ನೆಯ ಎಡಕ್ಕೆ ಅಥವಾ ಬಲಕ್ಕೆ ಅಂಕಿಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಿ ಅಂತ ಇದೆ. ಸೊ ಇಲ್ಲಿ 90 ಈಸ್ ಟು 100 ಅಂತ ಇದೆ, ಅಥವಾ 90 ಈಸ್ ರಿಲೇಟೆಡ್ ಟು 100 ಇನ್ ದ ಸೇಮ್ ವೇ 240 ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾಗ 100 ಅಲ್ಲ 110. 90 ಈಸ್ ರಿಲೇಟೆಡ್ ಟು 110 ಅಂತ ಕೊಟ್ಟಿದ್ದಾನೆ. 90 110ಕ್ಕೆ ಸಂಬಂಧಪಟ್ಟಿದೆ ಅಂದರೆ 240ರಿಂದ ಮುಂದಿನ ಯಾವ್ದು ಬರುತ್ತೆ ಅಂತ ಕಂಡುಹಿಡಿಬೇಕು.
ಸೊ 90 ಇರೋದು 110 ಆಗಿದೆ ಅಂದರೆ 240 ಇರೋದು ಯಾವ ಸಂಖ್ಯೆ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿ, ಇದಕ್ಕೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಇದು 90ರಿಂದ 110 ಯಾವ ಥರ ಬಂದಿದೆ ಅಂತ ನೋಡೋಣ. 90 ಇರೋದು 110 ಯಾವ ಥರ ಬಂದಿದೆ, 240ಇಂದ ಮುಂದಿನ ಸಂಖ್ಯೆ ಕಂಡುಹಿಡಿಬೇಕು. ಸೊ ಈ 90ನ ನಾನು 9 ಸ್ಕ್ವೇರ್ ಪ್ಲಸ್ 9 ಅಂತ ಬರಿತೀನಿ. ಈ 110ನ 10 ಸ್ಕ್ವೇರ್ ಪ್ಲಸ್ 10 ಬರಿತೀನಿ. 9 ಸ್ಕ್ವೇರ್ ಅಂದರೆ 81 ಪ್ಲಸ್ ಅದಕ್ಕೆ 9ನ ಕೂಡಿದಾಗ 90 ಆಗುತ್ತೆ. ಸೊ ಇದು 10 ಸ್ಕ್ವೇರ್ ಅಂದರೆ 100 ಪ್ಲಸ್ 10, 100 ಪ್ಲಸ್ 10 ಅಂದರೆ 110 ಆಗುತ್ತೆ. 9 ಸ್ಕ್ವೇರ್ ಪ್ಲಸ್ 9, 10 ಸ್ಕ್ವೇರ್ ಪ್ಲಸ್ 10 ಇದೆ ಅಂದರೆ ಈ 240ನ ನಾನು 15 ಸ್ಕ್ವೇರ್ ಪ್ಲಸ್ 15 ಬರಿತೀನಿ. 15 ಸ್ಕ್ವೇರ್ ಅಂದರೆ 225 ಪ್ಲಸ್ ಅದಕ್ಕೆ 15 ಕೂಡಿದ್ವಿ ಅಂದರೆ 240 ಬರುತ್ತೆ. ಸೊ ಹಾಗಾದರೆ ಈ ಸಂಖ್ಯೆನ 16 ಸ್ಕ್ವೇರ್ ಪ್ಲಸ್ 16 ಅಂತ ಬರ್ಕೋಬೋದು. 16 ಸ್ಕ್ವೇರ್ ಅಂದರೆ 256 ಪ್ಲಸ್ ಅದಕ್ಕೆ 16ನ ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 260, 272 ಬರುತ್ತೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರು 272 ಅಂತ ಹೇಳ್ಬೋದು. 272 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಅಥವಾ ಅದನ್ನ ಇನ್ನೊಂದು ಮೆಥಡಲ್ಲಿ ನಾವು ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ನೋಡ್ರಿ, 90 ಈಸ್ ರಿಲೇಟೆಡ್ ಟು 110 ಆದರೆ 240 ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಅಂತ ಕೇಳಿದ್ದಾನೆ. ಇದನ್ನು ನಾವು 9 × 10 90 ಬರಿಬೋದು. ಇಲ್ಲಿ 10ರಿಂದ ಎಂಡ್ ಆಗಿದೆ, 10ರಿಂದ ಸ್ಟಾರ್ಟ್ ಮಾಡಿ 10 × 11 ಬರ್ಕೊಂಡ್ರೆ 11 × 110 ಆಗುತ್ತೆ. 9 × 10, 10 × 11. ಸೊ ಅದೇ ಥರ 240ನ ನಾನು 15 × 16 ಅಂತ ಬರ್ಕೊಂಡ್ರೆ 15 × 16 ಮಲ್ಟಿಪ್ಲೈ ಮಾಡಿದ್ರೆ 240 ಬರುತ್ತೆ. ನೆಕ್ಸ್ಟ್ ನಂಬರ್ ಬೇಕಂದ್ರೆ 16 × 17 ಮಲ್ಟಿಪ್ಲೈ ಮಾಡ್ಬೇಕು. 16 × 17 ಮಲ್ಟಿಪ್ಲೈ ಮಾಡಿರಿ. 16 ಒಳ್ಳೆ 102, ಕ್ಯಾರಿ 10 ಇರುತ್ತೆ. 16 1 16 ಪ್ಲಸ್ 16 ಒಳ್ಳೆ 112, ಕ್ಯಾರಿ 11 ಇರುತ್ತೆ. 16 1 16 ಪ್ಲಸ್ 11 27 ಬರುತ್ತೆ. 272 ಬರುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಈ ಥರನೂ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ, ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು ಅಂತ. ಈ ಚಿತ್ರದಲ್ಲಿ ಎಷ್ಟು ಚೌಕಗಳಿದ್ದಾವೆ ಅಂತ ಕಂಡುಹಿಡಿಬೇಕು. ಇದು ಸ್ಟ್ಯಾಂಡರ್ಡ್ ಡಯಾಗ್ರಾಮು. ಇದೇ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ರಿ, ಇಲ್ಲಿ ಚೌಕಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಈ ಒಳಗಡೆ ಚೌಕದಲ್ಲಿ ಪ್ಲಸ್ ಮಾರ್ಕ್ ಇದೆ ಅಂದರೆ ನೋಡಿ, ಲೆಫ್ಟು ರೈಟು, ಕೆಳಗಡೆ ಲೆಫ್ಟು ರೈಟು, ಇದು 4 ಮನೆ ಸೇರಿ ಒಂದು ಚೌಕ ಅಂದರೆ ಒಳಗಡೆ 5 ಚೌಕಗಳು ಇರ್ತಾವೆ. ನೀವು ಎಕ್ಸೈಸ್ಗಳನ್ನು ಈ ಥರ ಇಟ್ಕೊಂಡು ಈ 4 ಬಾರ್ಡರ್ಸ್ ನೋಡ್ತಾ ಹೋಗ್ರಿ. ಹೊರಗಡೆ ಇರೋ 4 ಬಾರ್ಡರ್ಸ್ ನೋಡ್ತಾ ಹೋದ್ರೆ ಇದು ರೆಡ್ ಕಲರಲ್ಲಿ ಆಗ್ತೀನಲ್ಲ, ಈ 4 ಬಾರ್ಡರ್ಸ್ ನೋಡ್ತಾ ಹೋಗ್ರಿ. ಇಲ್ಲೂ ಒಳಗಡೆ ಪ್ಲಸ್ ಮಾರ್ಕ್ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ 1 ಚೌಕ, ರೈಟ್ ಸೈಡಲ್ಲಿ 1 ಚೌಕ, ಕೆಳಗಡೆ ಲೆಫ್ಟ್ ಸೈಡಲ್ಲಿ 1, ಕೆಳಗಡೆ ರೈಟ್ ಸೈಡಲ್ಲಿ 1, 4. ಈ 4 ಮನೆಗಳು ಸೇರಿ 1 ಚೌಕ ಆಗುತ್ತೆ, ಸ್ಕ್ವೇರ್ ಆಗುತ್ತೆ. ಅದರಲ್ಲಿ 5 ಬರ್ತವೆ. ಟೋಟಲ್ 5 + 5 ಎಷ್ಟಾದವು ಅಂದರೆ 10 ಚೌಕಗಳಾದವು. ಸೊ ಈ ಹೊಲ್ದನೆ ಮತ್ತೆ ಚೌಕಗಳ ಸಂಖ್ಯೆ ಅಂದರೆ ಫಸ್ಟ್ ಔಟರ್ ಲೈನ್ಸ್ 1 ಲೈನು, 2 ಲೈನು, 3 ಲೈನು, 4 ಲೈನು. ಇದ್ರೊಳಗಡೆ ಪ್ಲಸ್ ಮಾರ್ಕ್ ಇದೆ ಅಂದರೆ ನೋಡ್ರಿ, ಲೆಫ್ಟ್ ಸೈಡಲ್ಲಿ 1 ಚೌಕ, ರೈಟ್ ಸೈಡಲ್ಲಿ 1 ಚೌಕ, ಕೆಳಗಡೆ ಲೆಫ್ಟ್ ಸೈಡಲ್ಲಿ 1 ಚೌಕ, ಕೆಳಗಡೆ ರೈಟ್ ಸೈಡಲ್ಲಿ 1 ಚೌಕ, ಎಲ್ಲ ಸೇರಲ್ಲಿ ಇದರಲ್ಲೂ 5 ಚೌಕಗಳು ಬರ್ತವೆ. ಟೋಟಲಿ 3 ಕೂಡಿದಾಗ ಈ ಚಿತ್ರದಲ್ಲಿರೋ ಚೌಕಗಳ ಸಂಖ್ಯೆ 15 ಅಂತ ಹೇಳ್ಬೋದು. ಸೊ ಇಲ್ಲಿ 15 ಅಂತ ಯಾವುದೋ ಒಂದು ಆಪ್ಷನಲ್ಲಿ ಇದೆ, ಅದು ಸರಿ ಉತ್ತರ ಆಗುತ್ತೆ. 15 ಈಸ್ ದ ಆನ್ಸರ್. ಅಲ್ಲಿ ಆಪ್ಷನ್ಸ್ ಮುಚ್ಚೋಗ್ಬಿಟ್ಟಿದ್ದಾವೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇಲ್ಲಿ 4 ಜೋಡಿ ಸಂಖ್ಯೆಗಳು ಇದ್ದಾವೆ. 3 ಸಂಖ್ಯಾ ಜೋಡಿಗಳು ತಮ್ಮ ನಡುವೆ ಒಂದು ನಿಯಮವನ್ನು ಪಾಲಿಸುತ್ತವೆ. ನಿಯಮ ಪಾಲಿಸದೇ ಇರುವ ಗುಂಪು. ಈ 4 ಸಂಖ್ಯೆಗಳ ಜೋಡಿಯಲ್ಲಿ 3 ಸಂಖ್ಯೆಗಳು ಒಂದು ನಿಯಮದ ಪ್ರಕಾರ ಇದ್ದಾವೆ, ಇನ್ನೊಂದು ಸಂಖ್ಯೆಗಳ ಗುಂಪು ಆ ನಿಯಮದ ಪ್ರಕಾರ ಇಲ್ಲ. ಆ ನಿಯಮದ ಪ್ರಕಾರ ಇಲ್ಲದೆ ಇರೋ ಸಂಖ್ಯೆ ಯಾವುದು ಅಂತ ಹೇಳ್ಬೇಕು. ಸೊ ಯಾವುದು ಅಂತ ನೋಡೋದಾದ್ರೆ ನೋಡ್ರಿ, 21 ಮತ್ತು 42 ಅಂತ ಆಪ್ಷನ್ ಏನಿದೆ. ಆಮೇಲೆ 25, 51 ಅಂತ ಆಪ್ಷನ್ ಬಿ ಇದೆ. 29, 59 ಅಂತ ಆಪ್ಷನ್ ಸಿ ಇದೆ. 19, 39 ಅಂತ ಆಪ್ಷನ್ ಡಿ ಇದೆ. ಈ 3 ಸಂಖ್ಯಾ ಜೋಡಿ ಒಂದು ನಿಯಮವನ್ನು ಪಾಲಿಸ್ತವೆ, ಇನ್ನೊಂದು ಮಾತ್ರ ಆ ನಿಯಮದ ಪ್ರಕಾರ ಇಲ್ಲ. ಯಾವುದಿಲ್ಲ ಅಂದರೆ ನೋಡ್ರಿ, ಇದು 25ನ 2ರಿಂದ ಗುಣಿಸಿದ್ರೆ 50 ಆಗುತ್ತೆ. ಪ್ಲಸ್ 1 ಅಂದರೆ ಮುಂದಿನ ಸಂಖ್ಯೆ 51 ಬರುತ್ತೆ. ಈ ಸಂಖ್ಯೆನ ಇಂಟು 2 ಮಾಡಿದ್ರೆ 50. 25 2 50 ಪ್ಲಸ್ 1 ಅಂದರೆ 51. ಅದೇ ಥರ ಇದು 19 2 38, 19 2s 38 ಪ್ಲಸ್ ಅದಕ್ಕೆ 1 ಕೂಡಿರೋ 39 ಕರೆಕ್ಟ್ ಬರುತ್ತೆ. ಇದು ಒಂದೇ ನಿಯಮ, ಇಂಟು 2 ಪ್ಲಸ್ 1. ಇದು ಕೂಡ ಅಷ್ಟೇ, 29 2 58 ಅದಕ್ಕೆ ಪ್ಲಸ್ 1 ಕೂಡಿರೋ 59. ಇದು ಕೂಡ ಅದೇ ನಿಯಮದ ಪ್ರಕಾರ ಇದೆ.
ಹಾಗಾಗಿ ಇದು 21 ಎರಡಲೇ 42 ಬರೀ ಇಂಟು 2 ಇದೆ. ಇದು ಇಂಟು 2 + 1 ಇಂಟು 2 + 1 ಇಂಟು 2 + 1 ಅಂದರೆ ಈ ಮೂರು ಒಂದು ನಿಯಮವನ್ನು ಪಾಲಿಸ್ತವೆ. ಬರೀ ಇದು ಇಂಟು 2 ಅಷ್ಟೇ ಇದೆ ಅಂದರೆ ಆ ನಿಯಮವನ್ನು ಪಾಲಿಸದೇ ಇರೋದು ಆಪ್ಷನ್ ಎ ಮಾತ್ರ. ಇದನ್ನ ಗುಂಪಿಂದ ಆಚೆ ಹಾಕ್ತೀವಿ ಅಂತ. ಆ ನಿಯಮವನ್ನು ಪಾಲಿಸದೇ ಇರೋ ಸಂಖ್ಯೆಗಳ ಗುಂಪು ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲ ಸೇಮ್ ಅದೇ ಥರ ಕ್ವಶನ್ನು. ಮೂರು ಸಂಖ್ಯಾ ಜೋಡಿಗಳು ಒಂದು ನಿಯಮವನ್ನು ಪಾಲಿಸ್ತವೆ. ಆ ನಿಯಮವನ್ನು ಪಾಲಿಸದೇ ಇರೋ ಸಂಖ್ಯೆ ಜೋಡಿ ಯಾವುದು ಅಂತ ಕೇಳಿದ್ದಾನೆ. ಫಸ್ಟ್ ಆಪ್ಷನಲ್ಲಿ 16, 18 ಇದೆ. ಸೆಕೆಂಡ್ ಆಪ್ಷನ್ 40, 45 ಇದೆ. ಥರ್ಡ್ ಆಪ್ಷನ್ 56, 63 ಇದೆ. ಫೋರ್ತ್ ಆಪ್ಷನ್ 86, 99 ಇದೆ. ಎಲ್ಲವೂ ಅದೇ ಥರ ಲಾಜಿಕ್ ಇರಲ್ಲ. ಇಂಟು 2 + 1 ಇರಲ್ಲ, ಇಲ್ಲಿ ಡಿಫ್ರೆಂಟ್ ಇರುತ್ತೆ. ಇವೆರಡು ಸಂಖ್ಯೆಗಳನ್ನು ಬಾಕ್ಸ್ ಅನ್ನ ಇದು 2 8 16, 2 9 18, 8:9 ಬರುತ್ತೆ ರೇಷು. ಇದು 5 8 40, 5 9 45, ಇದು 8:9 ಬರ್ತಾ ಇದೆ ರೇಷು. ಇದು 7 8 56, ಇದು 7 9 63, ಇದು 8:9 ಬರ್ತಾ ಇದೆ ರೇಷು. ಬಟ್ ಈ 86 99 ಅನ್ನೋದು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇದೇ ರೇಷ್ ಆಗಿರುತ್ತೆ. ನೋಡ್ರಿ, ಇದರ ಅನುಪಾತ 8:9, ಇದು 8:9, ಇದು 8:9 ಇದೆ. ಇದಕ್ಕೆ ಅನುಪಾತ 8:9 ಬರಲ್ಲ. ಹಾಗಾಗಿ ಆ ನಿಯಮವನ್ನು ಪಾಲಿಸದೇ ಇರೋ ಸಂಖ್ಯೆಗಳ ಗುಂಪು ಯಾವುದು ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಸೊ ಇದು ಪಾಲಿಸದೇ ಇರೋ ಸಂಖ್ಯೆಗಳ ಗುಂಪು ಅಂತ ಹೇಳ್ತೀವಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ. ಸೊ ಈ ಥರ 20 ಕ್ವಶನ್ಸ್ನ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಬೇರೆ 20 ಪ್ರಶ್ನೆಗಳನ್ನು ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಪ್ರತಿನಿತ್ಯ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ ಗ್ರಾಮ ಆಡಳಿತ ಅಧಿಕಾರಿ ಸಂಬಂಧಪಟ್ಟಂತೆ ಡೈಲಿ 6 ಗಂಟೆಗೆ ಒಂದು ವಿಡಿಯೋ ಬರ್ತಾ ಇದೆ. ನೀವು ಮಿಸ್ ಮಾಡಿದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಿಮಗೆ ಕ್ಲಾಸಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.